ಹಾಯ್, ಎಲ್ಲರಿಗೂ ನಮಸ್ತೆ. ಈ ವಿಡಿಯೋ ಮಾಡ್ತಿರೋದು ಏನಕ್ಕೆ ಅಂತ ಹೇಳಿದ್ರೆ, ಎಲ್ಲರೂ ಇನ್ಸ್ಟಾಗ್ರಾಮಲ್ಲಿ ಮತ್ತು ಯೂಟ್ಯೂಬಲ್ಲೆಲ್ಲ ಕೇಳ್ತಿದ್ರಿ ವಾಯ್ಸ್ನ ಯಾವ ಥರ ಎಡಿಟ್ ಮಾಡೋದು, ನಿಮ್ಮದು ಡಾಗ್ದು ಎಡಿಟ್ ಮಾಡ್ತಿರಲ್ಲ ಆ ಥರ ಯಾವ ಥರ ಮಾಡೋದಂತ. ಅದಕ್ಕೋಸ್ಕರ ಈ ವಿಡಿಯೋ ಮಾಡಿ ಹಾಕಿದ್ದೀನಿ. ನಿಮಗೆಲ್ಲ ಯೂಸ್ಫುಲ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ನೋಡಿ ಎಲ್ಲ ಎಡಿಟ್ ಮಾಡಿ. ಟೈಪ್ ಮಾಡಿ ಕ್ರೋಮಲ್ಲಿ ಕ್ಯಾಪ್ಕಟ್ ಅಂತ ಟೈಪ್ ಮಾಡಿದಾಗ ಈ ಥರ ಓಪನ್ ಆಗುತ್ತೆ. ಇದರಲ್ಲಿ ಫಸ್ಟ್ನೇದು ಒಂದೊಂದು ಟೈಮ್ ಓಪನ್ ಆಗುತ್ತೆ, ಇಲ್ಲ ಸೆಕೆಂಡ್ನೇದು ಓಪನ್ ಮಾಡಿ, ಇಲ್ಲ ಫಸ್ಟ್ ಆರ್ ಸೆಕೆಂಡದು ಓಪನ್ ಆಗುತ್ತೆ. ಆ ಥರ ಓಪನ್ ಮಾಡಿದ್ರೆ ಅದು ಫುಲ್ ಬರುತ್ತೆ. ಅಲ್ಲಿ ಯಾವುದು ಬೇಕೋ ಅದನ್ನು ಅಲ್ಲಿ ಬರುತ್ತೆ ನೋಡಿ, ಅಲ್ಲಿ ಡೌನ್ಲೋಡ್ ಲೇಟೆಸ್ಟ್ ವರ್ಷನ್ ಅಂತ ಅದರಲ್ಲಿದೆ ನೋಡಿ. ಅದು ಕ್ಲಿಕ್ ಮಾಡಿ. ತುಂಬ ಅಡ್ವರ್ಟೈಸ್ಮೆಂಟ್ ಬರುತ್ತೆ, ಅದೆಲ್ಲ ಇಗ್ನೋರ್ ಮಾಡಿ ಟ್ರೈ ಮಾಡಿ. ಇದು ಫೈಲ್ ಅಷ್ಟು ಸೇಫ್ ಇಲ್ಲ, ಎಲ್ಲ ನಿಮ್ಮ ಚಾಯ್ಸು. ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಅಲ್ಲಿ ನೋಡ್ತಾ ಹೋಗಿ. ಈ ಥರ ಡೌನ್ಲೋಡ್ ಮಾಡಿಕೊಂಡು ಮತ್ತೆ ನೀವು ಕ್ಯಾಪ್ಕಟ್ ಆ್ಯಪ್ ಅಲ್ಲಿ ತೋರಿಸ್ತಿದ್ದೀನಲ್ಲ ಡಿಸ್ಪ್ಲೇಲಿ, ಅದೇ ಥರ ಬರುತ್ತೆ. ಅದನ್ನು ಈ ಥರ ಓಪನ್ ಮಾಡ್ಕೋಬೇಕು. ಅಲ್ಲಿ ನ್ಯೂ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಮುಂದೆ ನಿಮಗೆ ಯಾವುದು ವೀಡಿಯೋ ಬೇಕು ನಿಮ್ಮದು ಗ್ಯಾಲರಿಲಿ ಅದನ್ನು ಈ ಥರ ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ಸೆಲೆಕ್ಟ್ ಮಾಡಿ ಮತ್ತು ಅಲ್ಲಿ ಆ್ಯಡ್ ಆಡಿಯೋ ಅಂತಿದೆ, ಅದನ್ನು ಕ್ಲಿಕ್ ಮಾಡಿ ಅಲ್ಲಿ ನಿಮ್ಮದು ಸೈಡಲ್ಲಿ ರೆಕಾರ್ಡ್ ಅಂತ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿ ಅಲ್ಲಿ ವಾಯ್ಸ್ನ ಇದು ಮಾಡಿದ್ಮೇಲೆ ನಿಮ್ಗೆ ಯಾವ ವಾಯ್ಸ್ ಬೇಕು ಅದನ್ನು ವಾಯ್ಸ್ ಓವರ್ ಕೊಡೋದು. ವಾಯ್ಸ್ ಓವರ್ ಕೊಟ್ಟ ಮೇಲೆ ನಿಮಗೆ ಆ ವಾಯ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೆ ಅಲ್ಲಿ ಬರುತ್ತೆ ಆಡಿಯೋ ಎಫೆಕ್ಟ್ ಅಂತ ಕೆಳಗಡೆ. ಅಲ್ಲಿ ಅಬ್ಸರ್ವ್ ಮಾಡಿ, ಕೆಳಗಡೆ ಇದೆ. ಅದ್ರ ಮೇಲೆ ಇದು ಮಾಡಿದ್ಮೇಲೆ ಅಲ್ಲಿ ತುಂಬ ವಾಯ್ಸ್ಗಳು ಬರುತ್ತೆ. ಅಲ್ಲಿ ನೋಡಿ, ನಿಮ್ಗೆ ನೋಡ್ತಾ ಇದ್ದರೆ ಗೊತ್ತಾಗುತ್ತೆ. ಅಲ್ಲಿ ಕ್ವಿಕ್ ಸ್ಟಾರ್ ಅಂತಿದೆ, ಅದನ್ನು ನೀವು ಕ್ಲಿಕ್ ಮಾಡಿದಾಗ ಅದು ಓಪನ್ ಆಗೋಲ್ಲ, ಲೋಡಿಂಗ್ ಬರುತ್ತೆ. ಎಲ್ಲರಿಗೂ ಅದೇ ಡೌಟ್ ಇರೋದಲ್ಲ, ಅದಕ್ಕೆ ನೀವು VPN ಡೌನ್ಲೋಡ್ ಮಾಡ್ಕೋಬೇಕು. VPN ಅಂತ ಒಂದು ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು VPNನ ಕನೆಕ್ಟ್ ಮಾಡಿಕೊಂಡ್ರೆ ನಿಮಗದು ಸರಿಯಾಗುತ್ತೆ. ಈಗ ನೋಡಿ, ಇಲ್ಲಿ ನಾನು ಈ VPN ಅನ್ನೋ ಆ್ಯಪ್ನ ಡೌನ್ಲೋಡ್ ಮಾಡಿದ್ದೀನಿ. ಅದನ್ನು ನೀವು ಡೌನ್ಲೋಡ್ ಮಾಡಿ ಫುಲ್ಲು ಲೋಡಿಂಗ್, ತುಂಬ ಅಡ್ವರ್ಟೈಸ್ಮೆಂಟ್ ಎಲ್ಲ ಬರುತ್ತೆ. ನೀವು ಅದನ್ನು ಒಂದು ಸಲ ಕನೆಕ್ಟ್ ಮಾಡಿಕೊಂಡ್ರೆ ಅದು ಈ ಥರ ಡೌನ್ಲೋಡ್ ಮಾಡ್ಕೊಂಡು ಫಸ್ಟೇ ಇಟ್ಕೊಂಡಿರಿ, ಮತ್ತು ಅದನ್ನು ಕನೆಕ್ಟ್ ಮಾಡ್ಕೊಳ್ಳಿ. ಈ ಥರ ತುಂಬ ಟೈಮ್ ತೊಗೊಂಡು ಲೋಡಿಂಗ್ ಆಗುತ್ತೆ, ಓಪನ್ ಆಗುತ್ತೆ. ಸ್ವಲ್ಪ ವೆಯ್ಟ್ ಮಾಡಬೇಕು. ವೆಯ್ಟ್ ಮಾಡಿ ಓಪನ್ ಆದಮೇಲೆ ನೀವು VPNನ ಕನೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಓಪನ್ ಆಗಿದೆ. ಇದನ್ನು ಇವಾಗ ಯಾವುದು ಬೇಕು ನೀವು ಸೆಲೆಕ್ಟ್ ಮಾಡ್ಕೋಬೋದು. ಅದು ಆಲ್ರೆಡಿ ಇರುತ್ತೆ, ನೀವು ಅದನ್ನೇ ಸೆಲೆಕ್ಟ್ ಮಾಡಿದ್ರೆ ಸಾಕು. ಇದು ಕನೆಕ್ಟಿಂಗ್ ಅಂತ ಬರ್ತಾಯಿದೆ ನೋಡಿ, ಅದು ಆಲ್ರೆಡಿ ಕನೆಕ್ಟ್ ಆಗಿರುತ್ತೆ. ಮೇಲೆ ತೋರಿಸುತ್ತೆ ಅದು ಕನೆಕ್ಟ್ ಆಗಿದೆ ಇಲ್ಲ ಅಂತ. ಕನೆಕ್ಟ್ ಆದಮೇಲೆ ನೀವು ಅದನ್ನ ನೆಕ್ಸ್ಟು ಕನೆಕ್ಟ್ ಆದಮೇಲೆ ಎಕ್ಸಿಟ್ ಆಗಿ, ಈ ಥರ ಕನೆಕ್ಟ್ ಅಂತ ಬರುತ್ತೆ. ಎಕ್ಸಿಟ್ ಆದಮೇಲೆ ಅಲ್ಲಿ ನೋಡಿ, ಅಲ್ಲಿ ಎಕ್ಸಿಟ್ ಆದಮೇಲೆ ಮತ್ತೆ ಕ್ಯಾಪ್ಕಟ್ ಆ್ಯಪ್ನ ಓಪನ್ ಮಾಡಿ. ಕ್ಯಾಪ್ಕಟ್ ಆ್ಯಪ್ನ ಓಪನ್ ಮಾಡಿ ನೀವು ಯಾವುದು ವೀಡಿಯೋ ಸೆಲೆಕ್ಟ್ ಮಾಡಿದ್ರಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ, ಸೇಮ್ ಆಡಿಯೋ ಸೇಮ್ ಅದೇ ಥರ ಹೋಗಿ ಕ್ವಿಕ್ ಸ್ಟಾರ್ ಇದನ್ನ ಕ್ಲಿಕ್ ಮಾಡಿ. ಬಟ್ ಅದು ಓಪನ್ ಆಗಲ್ಲ. ಮತ್ತು ಅದನ್ನ ಫುಲ್ ರಿಫ್ರೆಶ್ ಮಾಡಿ. ಅದು ಒಂದೇ ಸಲಕ್ಕೆ ಓಪನ್ ಆಗಲ್ಲ, ಅಷ್ಟು ಪರ್ಫೆಕ್ಟಾಗಿ ಇದು ಬರಲ್ಲ. ನೀವು ಒಂದು 2-3 ಸಲ ರಿಫ್ರೆಶ್ ಮಾಡಿ ಮತ್ತೆ ಬಂದು ಅದು ಮತ್ತೆ ನೀವು ಓಪನ್ ಮಾಡಿದಾಗ ಅದು ಆಗುತ್ತೆ. ಒಂದು ಸಲಕ್ಕೆಲ್ಲ ಆಗಲ್ಲ, ನೀವು ತುಂಬ ಸಲ ಟ್ರೈ ಮಾಡಿ ಇದು ಮಾಡಿದ್ರೆ ಅದು ಓಪನ್ ಆಗುತ್ತೆ. ಈ ಥರ ನೋಡಿ, ಅಲ್ಲಿ ಕ್ವಿಕ್ ಸ್ಟಾರ್ ಮೇಲೆ ಕ್ಲಿಕ್ ಮಾಡಿದಾಗ ಅದು ಲೋಡಿಂಗ್ ತೊಗೊಳುತ್ತೆ ತುಂಬ, ಮತ್ತು ಅದು ಓಪನ್ ಆಗುತ್ತೆ. ನೀವು ಟ್ರೈ ಮಾಡಬೇಕು, ಒಂದೇ ಸಲಕ್ಕೆ ಅದು ಬರಲ್ಲ.